See, you can see here, isn't it? So this is after sexual reproduction. So after the sexual reproduction, what will happen? The male gamete will come and fuse with the female gamete. Alva? Male gamete ಅಂದ್ರೆ ಏನು ಹೇಳ್ತೇವೆ ಕನ್ನಡದಲ್ಲಿ? ಪುರುಷ. Male gamete. Alva? I don't know. So male gamete will come and fuse with the female gamete. ಇದರಲ್ಲಿ ಸ್ವಲ್ಪ ರೀಪ್ರೊಡಕ್ಷನ್ ಸ್ವಲ್ಪ ಬೇರೆ ಡಿಫ್ರೆಂಟ್ ಇದೆ. ಅದು ನೀವು ಹೋಗ್ತಾ ಹೋಗ್ತಾ ಹೈಯರ್ ಕ್ಲಾಸಲ್ಲಿ ಕಲಿತೀರಿ. ಅದರ ಬಗ್ಗೆ ನೀವು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಅಂತೂ ಸೆಕ್ಷುವಲ್ ರೀಪ್ರೊಡಕ್ಷನ್ ಆದ ಮೇಲೆ ಏನಾಗುತ್ತೆ? ನಿಮಗೆ ಫ್ರೂಟಿಂಗ್ ಬಾಡಿ. ಸೊ ಫ್ರೂಟಿಂಗ್ ಬಾಡಿ ಅಂತ ಹೇಳಿದರೆ ಈ ಮೈಸೀಲಿಯಂ ಇದೆಯಲ್ಲ, ಹೈಫೆ ಇದೆಲ್ಲ, ನಾವೇನಂತೇವೆ? ಒಂದು ಸಿಂಗಲ್ ಎಳೆಯನ್ನು ಹೈಫೆ ಅಂತ ಕರೆದದಲ್ವಾ? ಆ ಸಿಂಗಲ್ ಎಳೆಗಳು ಜಾಯಿನ್ ಆಗಿ ಕಂಬೈನ್ ಆಗಿ ನಿಮ್ಗೆ ಏನು ಸಿಗುತ್ತೆ? ಮೈಸೀಲಿಯಂ ಸಿಗುತ್ತೆ ಅಲ್ವಾ? ಯಾವಾಗ ಈ ಮೈಸೀಲಿಯಂ ಸಿಗ್ತದೋ ಅವುಗಳೆಲ್ಲ ಗ್ರೂಪ್ ಆಗಿ ಒಂದೋ ಹೀಗೆ ತಟ್ಟೆಯ ಆಕಾರ, ಕಪ್ ಶೇಪ್, ಅಥವಾ ಒಂದು ಕೋನಿನ ಆಕಾರ, ಫ್ಲಾಸ್ಕ್ ಶೇಪ್, ಅಥವಾ ರೌಂಡ್ ಬಾಲಿನ ಆಕಾರ, ರೌಂಡ್, 3 ರೀತಿಯ ಫ್ರೂಟಿಂಗ್ ಬಾಡಿಗಳು ಬರ್ತವೆ. ಈಗ ಹಿಂದಿನ ಸ್ಲೈಡಲ್ಲಿ ನೀವು ನೋಡಿದಿರಿ ಅಲ್ವಾ? ಇದು ಕಪ್ ಶೇಪ್. ಇದನ್ನು ಎಪೋಥೀಶಿಯಂ ಅಂತ ಹೇಳ್ತೇವೆ. ಅದೇ ಇಲ್ಲಿ ನಿಮಗೆ ಹೊರಗಡೆ ಕಾಣೋದಿಲ್ಲ. ಹೊರಗಡೆಯಿಂದ ಇದರ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ರೌಂಡ್ ಹೊಟ್ಟೆ ಸಿಗುತ್ತೆ. ಅದನ್ನು ಸೆಕ್ಷನ್ ತೆಗೆದು ನೋಡಿದಾಗ, ಕಟ್ ಮಾಡಿ ನೋಡಿದಾಗ ನಿಮಗೇನು ಸಿಗುತ್ತೆ ಮಕ್ಕಳೇ? ಈ ಥರ ಫ್ಲಾಸ್ಕ್ ಶೇಪಿನ ಸ್ಟ್ರಕ್ಚರ್ ಸಿಗುತ್ತೆ, ಕೋನಾಕಾರದ ಸ್ಟ್ರಕ್ಚರ್ ಸಿಗುತ್ತೆ. ಅರ್ಥ ಆಯ್ತಾ? ಅದರ ಒಳಗಡೆ ನಿಮಗೆ ಆಸ್ಕಸ್, ಚೀಲ ಸಿಗುತ್ತೆ. ಆಸ್ಕಸ್, ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಒಂದು ಸಣ್ಣ ಚೀಲದ ಆಕೃತಿಯ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಈ ಆಸ್ಕಸ್ನ ಒಳಗಡೆ ಆಸ್ಕೋಸ್ಪೋರ್ ಇದ್ದರೆ, ಯಾವಾಗ ಫಾರ್ಮೇಷನ್ ಆಗಿದ್ದು? ಸೆಕ್ಷುವಲ್ ರೀಪ್ರೊಡಕ್ಷನ್ ಆದ ಮೇಲೆ ಅದು ಫಾರ್ಮೇಷನ್ ಆಗಿದೆ. ಆಯ್ತಾ? ಸೆಕ್ಷುವಲ್ ರೀಪ್ರೊಡಕ್ಷನ್ ಆದ ಮೇಲೆ ಅದೇನಾಗಿದ್ದು? ಫಾರ್ಮೇಷನ್ ಆಗಿದ್ದು. ಆಸ್ಕಸ್ ನಿಮಗೆ ಸಿಕ್ಕಿದರೆ, ಅದರ ಒಳಗಡೆ 8 ಆಸ್ಕೋಸ್ಪೋರ್ಗಳು ಇದ್ದರೆ, ಆಗ ನಾವು ಆ ಫಂಗೈಯನ್ನ ಆಸ್ಕೋಮೈಸಿಟಿಸ್ ಅಂತ ಹೇಳಿ ಕರಿತೇವೆ. ನೋಡಿ ಹೀಗೆ ಇದು ಸೆಕ್ಷನ್ ತೆಗೆದು ನೋಡಿದಾಗ ಆಸ್ಕಸ್ ನೋಡಿ. ಆಸ್ಕಸ್ ಅಂದ್ರೆ ಒಂದು ಸಣ್ಣ ಚೀಲ, ದೊಡ್ಡ ಬ್ಯಾಗ್ ಅಲ್ಲ, ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್. And within that bag like structure you are getting spores, and these spores are nothing but ascospores. Suppose if ascospores are there, then you can call this fungal member as a ascomycetes. ನೋಡಿ ಹೀಗೆ ಅರ್ಥ ಆಯ್ತು ನಿಮಗೆ? ಆ ಏನು ಕಪ್ ಶೇಪ್ಡ್ ಸ್ಟ್ರಕ್ಚರ್ ನೀವು ನೋಡಿದ್ರಿ, ಆ ಕಪ್ ಶೇಪ್ಡ್ ಸ್ಟ್ರಕ್ಚರ್ನಲ್ಲಿ ಈ ಥರ ತುಂಬ ಚೀಲಗಳು ನೋಡ್ಲಿಕ್ಕೆ ಸಿಗ್ತವೆ, ಆಸ್ಕಸ್. ಆ್ಯಂಡ್ ಇನ್ ದಟ್ ಆಸ್ಕಸ್ ಯು ಕ್ಯಾನ್ ಸಿ 8 ಆಸ್ಕೋಸ್ಪೋರ್. 1 2 3 4 5 6 7 8. ನೋಡಿ 1 2 3 4 5 6 7 8. ರೈಟ್? ನೀವು ಪ್ರತಿ ಚೀಲವನ್ನು ಎಕ್ಸಾಮಿನ್ ಮಾಡಿ ನೋಡಿ, ಯು ಆರ್ ಗೆಟಿಂಗ್ 8 ಆಸ್ಕೋಸ್ಪೋರ್ಸ್. ಸೊ ನಿಮಗೆ ಚೀಲ ಸಿಕ್ಕಿದ್ರೆ ಅದು ಪೆರಿಥೀಶಿಯಂ ಆಗಿರ್ಬೋದು, ಎಪೋಥೀಶಿಯಮೇ ಆಗಿರ್ಬೋದು. ಅರ್ಥ ಆಯ್ತಾ? ಅದು ಈ ಥರ ಎಪೋಥೀಶಿಯಮು ಆಗಿರ್ಬೋದು. ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಎಪೋಥೀಶಿಯಮು ಆಗಿರ್ಬೋದು, ಇಲ್ಲ ಪೆರಿಥೀಶಿಯಮು ಆಗಿರ್ಬೋದು, ಅಥವಾ ಇಲ್ಲ ಕ್ಲಿಸ್ಟೋಥೀಶಿಯಮು ಆಗಿರ್ಬೋದು, ಏನೂ ಆಗಿರ್ಬೋದು. ಆದರೆ ಅದರ ಒಳಭಾಗದಲ್ಲಿ ನಿಮಗೆ ಒಂದು ಚೀಲ ಸಿಗಬೇಕು. ಆ ಚೀಲದ ಒಳಗಡೆ ಯು ಆರ್ ಗೆಟಿಂಗ್ 8 ascospores. Then it is called as ascomycetes method. ಮತ್ತಿನ್ನು ನೆಕ್ಸ್ಟ್ ಹೈಯರ್ ವರ್ಷನಿಗೆ ಬನ್ನಿ, ಬೆಸಿಡಿಯೋಮೈಸಿಟಿಸ್. ಬ್ಯೂಟಿಫುಲ್ ಟೈಪ್ಸ್ ಆಫ್ ಫಂಗೈ, ತುಂಬ ಚಂದ. ಮಳೆಗಾಲ ಬಂತ, ಗುಡುಗು ಬೀಸಲಿಕ್ಕೆ ಬರಲಿಕ್ಕೆ ಶುರುವಾಯ್ತಾ, ಅಲ್ಲಲ್ಲಿ ಮುದ್ದೆ 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 ಏಳಲಿಕ್ಕೆ ಶುರುವಾಗುತ್ತೆ. ಏನು? ಮಶ್ರೂಮ್ಸ್, ಅಣಬೆಗಳು.
ಅಲ್ವಾ? ಈ ಅಣಬೆಗಳನ್ನ ಯಾವ ಗ್ರೂಪ್ಗೆ ಸೇರಿಸ್ತೇವೆ ನಾವು? ಬೆಸಿಡಿಯೋಮೈಸಿಟಿಸ್. ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಬೆಸಿಡಿಯೋಮೈಸಿಟಿಸ್ ಅಂತ ಹೇಳಿ ಕರಿತೇವೆ. ಈಗ ಇಲ್ಲಿ ನೋಡಿ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಶ್ರೂಮ್, ನಿಮ್ಮ ಮನೆಯಲ್ಲಿ ಮಶ್ರೂಮಿನ ಪದಾರ್ಥ ಮಾಡ್ತಾರೆ ಅಲ್ವಾ? ಮೇ ಬಿ ಫೆಮಿಲಿಯರ್ ವಿತ್ ದ ಮಶ್ರೂಮ್ ಕರಿ. So when you just look at the mushroom, lower side you can see the what gills like structure ಅಲ್ವಾ? ಕಡ್ಡಿ 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 ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾಯಿಕೊಡೆ, that is you call it as agaricus. During the rainy season it is very very common, everywhere it is found. And lower side if you go and examine you can see the spoke like structure. Have you seen this? Yes. And this is nothing but ಫಂಗೈ ಎಲ್ಲ ಇದು ಫ್ರುಟಿಂಗ್ ಬಾಡಿ. ಹೇಗೆ ಫ್ರುಟಿಂಗ್ ಬಾಡಿ ಬಂದದ್ದು ನೋಡಿ, ಇದು ಫಂಗಲ್ ಮೈಸೀಲಿಯಂ. ಕಾಣಿಸ್ತಾ ಇದೆಯಾ? ಇದು ರೂಟ್ ಅಲ್ಲ, ಇದು ಫಂಗಲ್ ಮೈಸೀಲಿಯಂ. ಈ ಫಂಗಲ್ ಮೈಸೀಲಿಯಂಗಳು ಏನಾಗ್ತವೆ? ದೇ ಅಂಡರ್ಗೋ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ವೆನ್ ದೇ ಅಂಡರ್ಗೋ ಸೆಕ್ಷುವಲ್ ರೀಪ್ರೊಡಕ್ಷನ್ ದೇ ಪ್ರೊಡ್ಯೂಸ್ ಎ ಫ್ರುಟಿಂಗ್ ಬಾಡಿ. ಆಯ್ತಾ? ಅರ್ಥ ಆಯ್ತಾ ಮಕ್ಕಳಿಗೆ? ಈ ಫ್ರುಟಿಂಗ್ ಬಾಡಿಯನ್ನು ನಾವು ಏನು ಅಂತ ಹೇಳಿ ಕರಿತೇವೆ? ಮಶ್ರೂಮ್ ಹೇಳಿ ಕರಿತೇವೆ. ಈ ಮಶ್ರೂಮ್ ನಿಮ್ಗೆ ಎಲ್ಲಿ ಮಾತ್ರ ಸಿಗುದು ಮಕ್ಕಳೇ? ಅಫ್ಕೋರ್ಸ್ ಯು ಆರ್ ಗೆಟಿಂಗ್ ಇನ್ ದ ಬೆಸಿಡಿಯೋಮೈಸಿಟಿಸ್ ಮೆಂಬರ್. ನೋಡಿ, ಇಲ್ಲಿ ಕೆಳಗಡೆ ಬೆಸಿಡಿಯಂ ಸಿಗುತ್ತೆ. ಬೆಸಿಡಿಯಂನಲ್ಲಿ 4 ಸ್ಪೋರ್ಗಳು ಸಿಗ್ತವೆ. ನೀವು ನೋಡಿರ್ಬೋದು, ಈ ಕೆಳಭಾಗದಲ್ಲಿ ಪೂರ ಕಪ್ 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 ಆಗಿರುತ್ತೆ. ಮನೇಲಿ ಮಶ್ರೂಮ್ ಕಟ್ ಮಾಡಿ ನೋಡಿ ನೀವು, ಅಥವಾ ನಾಯಿ ಕೊಡೆಯನ್ನ ನೋಡಿ, ಅಡಿ ಭಾಗದಲ್ಲಿ ಕಪ್ 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 ಕಾಣುತ್ತೆ. ಇಲ್ಲೆಲ್ಲ ಫುಲ್ ಪೂರ್ತಿ ಇದ್ರ ಆಚೆ ಒಳಭಾಗದಲ್ಲಿ ಕಪ್ಪು ಕಪ್ಪು ಸಿಗುತ್ತೆ. ಏನದು ಕಪ್ಪು ಕಪ್ಪು ಮಕ್ಕಳೇ? ನಥಿಂಗ್ ಬಟ್ ಸಿ, ಇದು ಬೆಸಿಡಿಯಂ. ಈ ಬೆಸಿಡಿಯಂನ ಮೇಲ್ಭಾಗದಲ್ಲಿ ಸ್ಪೋರ್ಗಳು ಬರ್ತವೆ. ಆಸ್ಕೋಮೈಸಿಟಸ್ ಅಲ್ಲಿ ಚೀಲ ಇತ್ತು, ಆಸ್ಕಸ್ ಇತ್ತು. ಇಲ್ಲಿ ಚೀಲ ಇದೆಯಾ? ಇಲ್ಲ, ಚೀಲ ಇಲ್ಲ. ಅದರ ಬದಲಿಗೆ ಯು ಆರ್ ಗೆಟಿಂಗ್ ಎ ಬೆಸಿಡಿಯಂ. ಬೆಸಿಡಿಯಂನ ಮೇಲ್ಭಾಗದಲ್ಲಿ 4 ಸ್ಪೋರ್ಗಳು ಸಿಗ್ತವೆ. ಅಂಡ್ ದೀಸ್ 4 spores are called as what? Of course, ಬೆಸಿಡಿಯೋಸ್ಪೋರ್ಸ್. ಆಯ್ತಾ? ನೋಡಿ, ಇದರಲ್ಲಿ ನಿಮಗೆ ಸರಿ ಕಾಣುತ್ತೆ ನೋಡಿ, ಇಲ್ಲಿ ಗಿಲ್ಸ್ ಕಾಣ್ತಾ ಇದೆಯಾ ಮಕ್ಕಳೇ? ಈ ಗಿಲ್ಲಿನಲ್ಲಿ ಸರಿಯಾಗಿ ನೀವು ನೋಡ್ಲಿಕ್ಕೆ ಹೋದ್ರೆ ಸ್ಪೋರ್ಗಳು ಬರ್ತವೆ. ಈ ಸ್ಪೋರ್ಗಳು ಯಾವುದರಿಂದ ಬಂದದ್ದು? ಆಫ್ಟರ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಹಾಗಾಗಿ ನಿಮಗೆ ಇಲ್ಲಿ ಏನು ಸಿಗುತ್ತೆ ಗೊತ್ತಾ? ನಾನು ಆಮೇಲೆ ಒಂದು ವಿಡಿಯೋ ಕ್ಲಾಸ್ ಮಾಡ್ತೇನೆ, ಅದರಲ್ಲಿ ನಿಮಗೆ ಪುನಃ ಹೇಳ್ತೇನೆ. ಇಲ್ಲಿ ನಿಮಗೇನು ಸಿಗುತ್ತೆ ಅಂತ ಹೇಳಿದರೆ ಮಕ್ಕಳೇ, ಸ್ಪೋರ್ಸ್ ಸಿಗುತ್ತೆ. ಆಸ್ಕಸ್ ಇಲ್ಲ, ಇಲ್ಲಿ ಯಾವುದೇ ರೀತಿಯ ಆಸ್ಕಸ್ ಅನ್ನುವುದು ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಸಿಗುವುದು ಏನು ಮಾತ್ರ? ಬೆಸಿಡಿಯೋಸ್ಪೋರ್ಗಳು ಮಾತ್ರ. ಸೊ ಬೆಸಿಡಿಯೋಸ್ಪೋರ್ ಫಾರ್ಮೇಷನ್ ಆದರೆ, ಬೆಸಿಡಿಯಂ ಫಾರ್ಮೇಷನ್ ಆದರೆ, ಅಥವಾ ಏನು ಮಶ್ರೂಮ್ನ ಹಾಗೆ ಫ್ರುಟಿಂಗ್ ಬಾಡಿ ಬಂದರೆ ಅದನ್ನು ನಾವೇನಂತ ಕರಿಬಹುದು? ಬೆಸಿಡಿಯೋಮೈಸಿಟಿಸ್. ನೀವು ನೋಡಿರ್ಬೋದು ಮರದ ಮೇಲೆ ಅಲ್ಲಿ ಇಲ್ಲಿ ಸಾಮಿಲ್ ಹತ್ರ ಈ ಥರ ಸ್ಟ್ರಕ್ಚರ್, ಅಡಿಗಡೆ ಒಳ್ಳೆ ಗೆರೆ 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 ಇದ್ದಾಗಿರುತ್ತೆ, ಹೌದಾ? ಹಾಗೆ ಗೆರೆ ಗೆರೆ ಸ್ಟ್ರಕ್ಚರ್ ಬಂದದ್ದೆಲ್ಲವೂ ಕೂಡ ಯಾವ ಗ್ರೂಪು? ಬೆಸಿಡಿಯೋಮೈಸಿಟಿಸ್. ಅರ್ಥ ಆಯ್ತು ಅಂತ ಮಾಡ್ತೇನೆ ನೋಡಿ. ಅಡಿ ಭಾಗದಲ್ಲಿ ನಿಮಗೆ ಈ ತರ ಗಿಲ್ಗಳು ಸಿಗ್ತವೆ. ಈ ಗಿಲ್ ಒಂದೊಂದು ಎಳೆಯನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಅಲ್ಲಿ ನಿಮಗೆ ಪ್ರತಿ ಒಂದರಲ್ಲೂ ಕೂಡ 100 ಬೆಸಿಡಿಯಗಳು ಸಿಗ್ತವೆ. ಆ ಬೆಸಿಡಿಯದ ಮೇಲೆ ಎಷ್ಟು ಸ್ಪೋರ್ಗಳಿರ್ತವೆ? ಪ್ರತಿ ಬೆಸಿಡಿಯದ ಮೇಲೆ ಎಷ್ಟು ಸ್ಪೋರ್ಗಳಿರಬೇಕು ಮಕ್ಕಳೇ? 4 ಬೆಸಿಡಿಯೋ ಸ್ಪೋರ್ಗಳಿರಬೇಕು. ಎಷ್ಟು ಸ್ಪೋರ್ಗಳಿರಬೇಕು ಮಕ್ಕಳೇ? 4 ಬೆಸಿಡಿಯೋ ಸ್ಪೋರ್ಗಳಿರಬೇಕು. Clear? So Basidiomycetes, it is a group of fungi where you are getting a fruiting body. When this fruiting body is produced after the sexual reproduction. Clear? So after the sexual reproduction you are getting what? The fruiting body.
And in the fruiting body, if you examine on the lower side of this mushroom or fruiting body, see this is the mycelium. So these mycelium, they are grouped together. You can make out here. These mycelium, they are grouped together to form a mushroom fruiting body. And there you can see gills. And on the lower side of the gills, you can see the basidium. And each basidium contains how many spores? 4 basidiospores. And this is the speciality of Basidiomycetes. So last one, you come to Deuteromycetes, fungi imperfecti. ಓಕೆ ಫಂಗೈ ಇಂಪರ್ಫೆಕ್ಟ್ ಮಕ್ಕಳೇ, ಇಲ್ಲಿ ನಿಮಗೆ ಯಾವುದೂ ಕೂಡ ಏನು ಸಿಗುವುದಿಲ್ಲ, ಸೆಕ್ಷುವಲ್ ರೀಪ್ರೊಡಕ್ಷನ್ ಸಿಗುವುದಿಲ್ಲ. ಫೈಕೋಮೈಸಿಟಿಸಿಗೆ ಮಾಡಿದ್ರಾ? ಹೌದಾ? ನೆನಪಾಯ್ತಾ ನಿಮಗೆ ನಾನೀಗ ತೋರಿಸಿದ್ದು ಆಗ? ನೋಡಿ, ಇಲ್ಲೂ ಕೂಡ ನಿಮಗೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಇದೆ. ಝೈಗೋಸ್ಪೋರೋ ಸ್ಪೋರೋ ಬರುತ್ತೆ, ಆಯ್ತಾ? ಅದೇ ನೀವು ಇಲ್ಲಿಗೆ ಬನ್ನಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇದೆ. ಏನು ಪ್ರೊಡ್ಯೂಸ್ ಆಗಿದ್ದು ಇಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಿ? ನಿಮಗೆ ಫ್ರೂಟಿಂಗ್ ಬಾಡಿ, ಒಂದು ಎಪೋಥೀಶಿಯಂ, ಒಂದು ಪೆರಿಥೀಶಿಯಂ, ಒಂದು ಕ್ಲಿಸ್ಟೋಥೀಶಿಯಂ. ಇದರ ಒಳಗಡೆ ಏನು ಸಿಕ್ಕಿದ್ದು? 8 ಆಸ್ಕೋಸ್ಪೋರ್ಸ್. ಆಸ್ಕಸ್, ಚೀಲದ ಆಕೃತಿಯಲ್ಲಿರುವಂತಹ ಆಸ್ಕಸ್, ಅದರ ಒಳಗಡೆ ಎಷ್ಟು ಆಸ್ಕೋಸ್ಪೋರ್ಗಳು? 8 ಆಸ್ಕೋಸ್ಪೋರ್ಗಳು. ಇಲ್ಲಿ ಬನ್ನಿ, ಇಲ್ಲೂ ಕೂಡ ಸೆಕ್ಷುವಲ್ ರೀಪ್ರೊಡಕ್ಷನ್ ಇದೆಯಾ? ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಿ ಏನು ಫಾರ್ಮೇಷನ್ ಆಗಿದ್ದು? ಬೆಸಿಡಿಯಂ ಫಾರ್ಮೇಷನ್ ಆಗಿದೆ. ಒಪ್ತೀರಾ? ಎಷ್ಟು ಸ್ಪೋರ್ ಬಂತು? 4. ಅಲ್ಲಿ 8, ಇಲ್ಲಿ 4. ಅಲ್ಲಿ ಯಾವುದು ಬಂದಿರಲಿಲ್ಲ, ಹಾಗಾಗಿ ಪ್ರಿಮಿಟಿವ್. ಕ್ಲಿಯರ್? ನಾವು here you cannot examine any sexual reproduction at all. There may be sexual reproduction, but till now we don't know about the sexual reproduction in this group fungi. So only which type of reproduction can be seen? Asexual mode of reproduction. Alli sexual mode of reproduction illa. Male gamete illa, female gamete illa, fruiting body illa. Hagadre ಏನು ಮಾತ್ರ? Just recall your 10th standard in how do organisms reproduce. In that you have studied. What do you have studied? Yes, sporangia formation. Just recall it. Of course, the sporangia formation. You cannot see here a very well developed sporangia, but you can see the sporangiophore, and on that you can see the spores. And we call it as conidia. 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 ಏನು ಹೇಳಿ ಕರಿತೇವೆ? ಕೊನಿಡಿಯಾ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇಲ್ಲ. ಏನು ಮಾತ್ರ ಸಿಗುವುದು ನಿಮಗೆ? ಎಸೆಕ್ಷುವಲ್ ರೀಪ್ರೊಡಕ್ಷನ್ ಮಾತ್ರ ಸಿಗುವುದು. ನೋಡಿ, ಕೆಲವೊಮ್ಮೆ ನೀವು ನೋಡಿರ್ಬೋದು ಎಲೆಗಳ ಮೇಲೆ, ಯು ಮೈಟ್ ಹ್ಯಾವ್ ಸೀನ್ ದಿಸ್ ಬ್ರೌನ್ ಕಲರ್ ಆರ್ ಗ್ರೇ ಕಲರ್ ಆರ್ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್. And when you examine the spots, you can see, these are not the spores. These are not the ascospores. Don't confuse with the ascospores. These are a single conidia. It is a conidiophore, and you can see this is a single conidium. Single conidium. So 1, 2, 3, 4 spores are there. 1, 2, 3, 4, 5 spores are there. So each one is each spore. We call it as conidia. So here you can see only asexual reproduction. There may be, but till now we have not seen it. It has not come to our notice. Okay, so that's why they are grouped under fungi imperfecti. Illi sexual reproduction illa. ಏನು ಮಾತ್ರ ಪ್ರೊಡ್ಯೂಸ್ ಆಗೋದು? ಸ್ಪೋರ್ಗಳು ಮಾತ್ರ ಪ್ರೊಡ್ಯೂಸ್ ಆಗ್ತವೆ. ಅದನ್ನು ಏನು ಅಂತ ಹೇಳಿ ಕರಿತೇವೆ ಮಕ್ಕಳೇ? ನಾವು ಕೊನಿಡಿಯಾ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್. ಈ 4 ಫಂಗೈ ಗ್ರೂಪ್ ಇದೆಲ್ಲ ಎಕ್ಸಾಮಿಗೆ ಬರುತ್ತೆ, 5 ಮಾರ್ಕಿಗೆ ಬರುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಸ್ಪೋರ್ಗಳು ಒಂದೊಂದು ಫಂಗೈಲಿ ಒಂದೊಂದು ರೀತಿಯ ಸ್ಪೋರ್. ಇದೊಂದು ಸ್ಪೋರ್.
ಕ್ಲಿಯರ್? ಸೊ ನೋಡಿ, ಪರ್ಪಲ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಏನೋ ಒಂದು ಕಲರ್, ಅದನ್ನು ಸ್ಕ್ರೇಪ್ ಮಾಡಿ ನೋಡಿದಾಗ ಯು ಆರ್ ಗೆಟಿಂಗ್ ದ ಸ್ಪೋರ್ಸ್, asexual reproduction, and you are getting the spores. ನೋಡಿ, ಇದು ಕೊನಿಡಿಯೋಫೋರ್, ಇದು ಕೊನಿಡಿಯೋಫೋರ್. ಆ ಕೊನಿಡಿಯೋಫೋರ್ ನ ಮೇಲೆ ಒಂದು ಸಿಂಗಲ್ ಕೊನಿಡಿಯಾ ಕಾಣ್ತಾ ಇದೆ ನಿಮ್ಗೆ, ಇಲ್ಲೆಲ್ಲ ಇದೆಲ್ಲ ಕೊನಿಡಿಯಾ, ಇದು ಕೊನಿಡಿಯೋಫೋರ್. ನೋಡಿ, ಇದು ಸೆಪ್ಟಾ, ಇದು ಕ್ರಾಸ್ ವಾಲ್. ಹೈಯರ್ ಫಂಗೈಯಲ್ಲಿ ಮಾತ್ರ ನಿಮಗೆ ಹೀಗೆ ಕ್ರಾಸ್ ವಾಲ್ ಸಿಗುದು. ಆಗ ನಾವು ಫಸ್ಟಿಗೆ ನೋಡಿದ್ವಲ್ಲ, ಯಾವ ಫಂಗೈ? ಫೈಕೋಮೈಸಿಟಿಸ್ ಮೆಂಬರ್ ಅಲ್ವಾ, ಅಲ್ಲಿ ನಿಮಗೆ ಹೀಗೆ ಕ್ರಾಸ್ ವಾಲ್ ಸಿಗೋದಿಲ್ಲ. ಆದರೆ ಆಸ್ಕೋಮೈಸಿಟಿಸ್ ಅಲ್ಲಿ ಸಿಗುತ್ತೆ, ಬೆಸಿಡಿಯೋಮೈಸಿಟಿಸ್ ಅಲ್ಲಿ ಸಿಗುತ್ತೆ, ಮತ್ತೆ ಡ್ಯೂಟಿರೋಮೈಸಿಟಿಸ್ ಅಲ್ಲಿ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಕಿಂಗ್ಡಮ್ ಪ್ಲಾಂಟ್, ಇದರ ಬಗ್ಗೆ ಮತ್ತೆ ಪುನಃ ನಾವು ಡಿಟೈಲ್ಡ್ ಆಗಿ ಕಲೀಲಿಕ್ಕೆ ಇದೆ ಮಕ್ಕಳೇ. ಸೊ ಈ ಚಾಪ್ಟರ್ ಅಲ್ಲಿ ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಬ್ಯೂಟಿಫುಲ್ ಕಿಂಗ್ಡಮ್ ಪ್ಲಾಂಟ್ and kingdom animal, it is also very beautiful. ಸೊ ಸೆಪರೇಟ್ ಚಾಪ್ಟರ್ ನಿಮ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ ಆಯ್ತಾ. ಅದರಲ್ಲಿ ಅಲ್ಲಿ ನಿಮಗೆ ಡಿಟೈಲ್ಡ್ ಆಗಿ ಅದರ ಬಗ್ಗೆ ನಾನು ಹೇಳ್ತೇನೆ. ಎಸ್.